ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ ಕೀ ಜೈ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಹೇಳ ಹೊರಟ ಒಂದು ವಿಶೇಷ ತುಂಬಾ ಅದ್ಭುತವಾಗಿದೆ ಈ ವಿಡಿಯೋ ಶಾಂತಮ್ಮಜ್ಜಿಯನ್ನು ಒಬ್ಬ ವಯಸ್ಕಳ ಕಥೆ ಇದು. ಇವರು ಮೂಲತಃ ಬಿಜಾಪುರನವರು. ಬಿಜಾಪುರ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಬ್ಬರು ಗಂಡ್ಮಕ್ಳು ಇರ್ತಾರೆ ಶಾಂತಮ್ಮಜ್ಜಿಗೆ. ಸೊ ಮೊಮ್ಮಕ್ಕಳು ಕೂಡ ಇರ್ತಾರೆ. ಆದರೆ ಇವರ ಯಜಮಾನರು ಅಂದರೆ ಅಜ್ಜಿಯವರ ಯಜಮಾನರು ಇವರಿಗೆ ತುಂಬಾ ಎರಡು ದುಶ್ಚಟಗಳು ಇರ್ತವೆ. ಒಂದು ಡ್ರಿಂಕ್ಸ್ ಮಾಡೋದು, ಇನ್ನೊಂದು ಊಟ ಮಾಡ್ದಂಗೆ ತಂಬಾಕು ಸೇವನೆ ಮಾಡೋದು. ಇದು ಯಾವ ಥರ ಆಗೋಗ್ಬಿಡುತ್ತೆ ಅಂದರೆ ಅಷ್ಟೊಂದು ಭಯಂಕರ ವ್ಯಸನ. ಊಟ ಮಾಡ್ದಂಗೆ ತಂಬಾಕು ತಿನ್ನೋದು ಅಂತಂದರೆ ಹೆಲ್ತಿನ ಪರಿಸ್ಥಿತಿ ಏನಾಗುತ್ತೆ ಅದು. ಸೊ ಇದನ್ನು ಹೆಂಗಪ್ಪ ಇವ್ರನ್ನ ಬಿಡಿಸೋದು, ಈ ದುಶ್ಚಟದಿಂದ ಯಾವ ಥರ ಇವರನ್ನು ದೂರ ಮಾಡೋದು ಅನ್ನೋದು ಶಾಂತಮ್ಮಜ್ಜಿಗೆ ದೊಡ್ಡ ಒಂದು ತಲೆಮೇನಾಗಿ ಹೋಗ್ಬಿಡುತ್ತೆ. ಸೊ ಏನು ಮಾಡೋದು? ಇವರು ಫ್ರೀ ಇದ್ದಾಗ ಏನು ಮಾಡ್ತಿರ್ತಾರೆ, ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಯೂಟ್ಯೂಬ್ ನೋಡ್ತಾ ಇರುವಾಗ ಇವರಿಗೆ ಮರಾಠಿ ಬರ್ತಾ ಇರುತ್ತೆ. ಈ ಒಂದು ಘಟನೆ ನಡೆದು ಸುಮಾರು 4 ವರ್ಷ ಆಯಿತು. ಇವರು ಸ್ವಾಮಿ ಸಮರ್ಥರ ಒಂದು ವಿಡಿಯೋ ನೋಡ್ತಾ ಇರ್ತಾರೆ. ಅಲ್ಲಿ ಪ್ರತಿ ದಿವಸ ಚಾಚು ತಪ್ಪಂಗೆ ಒಂದು ವಿಡಿಯೋ ನೋಡ್ತಾ ಇರ್ತಾರೆ. ಇವ್ರಿಗೂ ಒಂದು ತಲೆಯಲ್ಲಿ ಬರುತ್ತೆ, ಏನು ಮಾಡೋದು. ಸೊ ಅಲ್ಲಿ ಒಬ್ಬರು ತಮ್ಮ ಎಕ್ಸ್ಪೀರಿಯನ್ಸ್ನ ಹಂಚ್ಕೋತಾರೆ. ತಾರಕ ಮಂತ್ರದ ತೀರ್ಥ ಮತ್ತು ದತ್ತಾತ್ರೇಯ ಮಹಾರಾಜರ ಒಂದು ಗುರುಚರಿತ್ರೆಯ ಪಾರಾಯಣ. ಸೊ ಇವ್ರಿಗೆ ಕಾನ್ಸೆಪ್ಟ್ ಒಂದೇ, ಏನಪ್ಪ ಅಂದರೆ ನಮ್ಮ ಯಜಮಾನರು ತಂಬಾಕು ಸೇವನೆ ಮತ್ತು ಮದ್ಯಪಾನ ಇವುಗಳನ್ನು ಬಿಡಬೇಕು, ಈ ದುಶ್ಚಟದಿಂದ ದೂರ ಆಗಬೇಕು ಅನ್ನೋದೇ ಶಾಂತಮ್ಮಜ್ಜಿಯ ಒಂದು ದೊಡ್ಡ ಕನಸು. ಆದರೆ ಇವತ್ತು ಬಿಡ್ತಾರೆ, ನಾಳೆ ಬಿಡ್ತಾರೆ, ಇವತ್ತು ಬಿಡ್ತಾರೆ, ಇದರಲ್ಲೇ ಸಾಕಾಗೋಗ್ಬಿಡುತ್ತೆ ಶಾಂತಮ್ಮಜ್ಜಿಗೆ. ಕೊನೆಗೂ ಕೂಡ ಏನು ಮಾಡೋದು, ಯಾವ ಸೇವೆ ಮಾಡೋದು. ಸೊ ಆಯಿತು, ಇವರೇ ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡ್ತಾರೆ. ಏನಂತ, ಪ್ರತಿ ದಿವಸ ಬೆಳಗ್ಗೆ 11 ಸಾರಿ ತಾರಕ ಮಂತ್ರದ ತೀರ್ಥವನ್ನು ರೆಡಿ ಮಾಡೋದು, ಅವರಿಗೆ ಕೊಡೋದು. ಆಮೇಲೆ ಸುಮಾರು 5 ಗುರುಚರಿತ್ರೆಯನ್ನು ಪಠಣ ಮಾಡೋದು. ಇಷ್ಟು ಮಾಡೋದು ಅಂಥೇಳಿ ನಿರ್ಧಾರ ಮಾಡ್ತಾರೆ. ಸೊ ಇಲ್ಲಿಗೆ ಏನಾಗೋಗ್ಬಿಡುತ್ತೆ, ಡಿಸೈಡ್ ಮಾಡಿ ಆದಮೇಲೆ ಪಾರಾಯಣನೂ ಸ್ಟಾರ್ಟ್ ಆಗುತ್ತೆ. ಪಾರಾಯಣ ಸ್ಟಾರ್ಟ್ ಆಗಿ 1 ವಾರ 2 ವಾರ 3 ವಾರ ಆಗುತ್ತೆ. ಇವರು ಅದೇ ಸೊ ಸಾಕಾಗೋಗ್ಬಿಡುತ್ತೆ. ಒಂದು ದಿವಸ ಏನಾಗೋಗ್ಬಿಡುತ್ತೆ, ಆ ತಂಬಾಕುವನ್ನು ಸೇವನೆ ಮಾಡಿ 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 ಮನೆಯಲ್ಲಿ ತಲೆ ಸುತ್ತು ಬಂದು ಬಿದ್ದು ಬಿಡ್ತಾರೆ. ಯಾರು? ಶಾಂತಮ್ಮಜ್ಜಿಯವರ ಯಜಮಾನರು. ಮನೆಯಲ್ಲಿ ಮಕ್ಕಳಿರ್ತಾರೆ. ಸೊ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟ್ಲಲ್ಲಿ ಎಲ್ಲ ಪೂರ್ತಿ ಚೆಕ್ ಮಾಡಿದಾಗ ಡಾಕ್ಟ್ರು ಸೊ ಆ ಸ್ಪಾಟಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಟು ಅವರು ಶಾಂತಮ್ಮಜ್ಜಿ ಮಗ ಮತ್ತು ಶಾಂತಮ್ಮಜ್ಜಿ ಮತ್ತು ಯಜಮಾನ್ರನ್ನ ಮುಂದೆ ಕುಂದರ್ಸ್ಕೊಂಡ್ಬಿಟ್ಟು ಅವ್ರಿಗೊಂದು ಮಾತು ಹೇಳ್ತಾರೆ. ಇಲ್ಲ, ನಿಮಗೆ ಕುಡಿತದ ಚಟದಿಂದ ಲಿವರ್ ಡ್ಯಾಮೇಜ್ ಆಗಿದೆ. ನಾವು ಕೊಡುವಂಥ ಟ್ರೀಟ್ಮೆಂಟು ನೀವು ತಕ್ಕ ಮಟ್ಟಿಗೆ ತೊಗೊಂಡೋದ್ರೆ ಒಂದು 5 ವರ್ಷ ನೀವು ಬದುಕ್ಬೋದು. ಆ ಮಾತು ಶಾಂತಮ್ಮಜ್ಜಿಯವರ ಯಜಮಾನರ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಅದು ಅಯ್ಯೋ, ನಾನು ದುಡ್ಡು ಕೊಟ್ಟು ಸಾವನ್ನು ತೊಗೊಂಡಂಗೆ ಆಯ್ತಲ್ಲಪ್ಪ, ಇದು ಊರಲ್ಲಿ ಹೋಗೋ ಮಾರಿನ ಮನೆ ಒಳಗಡೆ ಕರ್ಕೊಂಡು ಪೂಜೆ ಮಾಡ್ದಂಗೆ ಆಯ್ತಲ್ಲ ಅನ್ನೋ ಒಂದು ನೋವು ಶಾಂತಮ್ಮಜ್ಜಿಯವರ ಯಜಮಾನರಿಗಾಗುತ್ತೆ. ಇನ್ನು ಶಾಂತಮ್ಮಜ್ಜಿಯವ್ರ ಪರಿಸ್ಥಿತಿ ಏನಾಗೋಗುತ್ತೆ ಅಂದರೆ, ಸ್ವಾಮಿ ಹತ್ರ ನಾನು ಸೇವೆ ಸ್ಟಾರ್ಟ್ ಮಾಡಿದ್ದು ನನ್ನ ಗಂಡ ಬದುಕಲಿ ಅಂತ. ಆದರೆ ನನ್ನ ಗಂಡ ಇಂಥ ದಿವಸನೇ ಸಾಯ್ತಾನೆ, ಇಷ್ಟೇ ವರ್ಷ ಬದುಕ್ತಾನೆ ಅಂಥೇಳಿ ಸ್ವಾಮಿ ಮಹಾರಾಜರು ತಿಳಿಸ್ಕೊಡ್ತಾರೆ ಅಂಥೇಳಿ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಂಥ ಫೀಲಿಂಗು ಶಾಂತಮ್ಮಜ್ಜಿಗೆ ಬರುತ್ತೆ. ಕೊನೆಗೂ ಆಯಿತು, ಏನೇ ಆಗಲಿ ಅಂಥೇಳಿ
ಮನೆಗೆ ಬರ್ತಾರೆ. ಆದರೆ ಶಾಂತಮ್ಮಜ್ಜಿಯವ್ರ ಹತ್ರ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಈ ಪರಿಸ್ಥಿತಿ ತಂದಿದ್ದಾರೆ ಮಹಾರಾಜರು, ಅವರೇ ಬಗೆಹರಿಸಲಿ ಅಂಥೇಳಿ ಆ ಸೇವೆಯನ್ನು ನಿಲ್ಲಿಸಲ್ಲ. ಆ ಒಂದು ಸೇವೆ ಕಂಟಿನ್ಯೂಯಸ್ ಆಗಿ ಮಾಡಿಕೊಂಡೇ ಇರ್ತಾರೆ. ಪ್ರತಿ ದಿವಸ ತಾರಕ ತೀರ್ಥದ ನೀರನ್ನು ಅವ್ರಿಗೆ ಕುಡಿಸೋದು, ಗುರುಚರಿತ್ರೆ ಓದೋದು, ತಾರಕ ತೀರ್ಥದ ನೀರು ಕುಡಿಯೋದು, ಗುರುಚರಿತ್ರೆ ಓದೋದು. ಸೊ ಈ ಥರ ಕಂಟಿನ್ಯೂಯಸ್ಸು ಇಟ್ಕೊಂಡು ಬರ್ತಾರೆ. ಆದರೆ ಡಾಕ್ಟ್ರು ಅವತ್ತು ಹೇಳಿರ್ತಾರೆ ನೀವು ಕುಡಿಬಾರ್ದು ಅಂಥೇಳಿ. ಆದರೆ ಅವತ್ತು ಶಾಂತಮ್ಮಜ್ಜಿಯವರ ಯಜಮಾನರ ಮೇಲೆ ಯಾವ ಮಟ್ಟಕ್ಕೆ ಅದು ಪರಿಣಾಮ ಬೀರುತ್ತೆ ಅಂದರೆ ಅವತ್ತಿನಿಂದಾನೇ ಮದ್ಯಪಾನ, ಧೂಮ್ರಪಾನ ಅವೆರಡೂ ಕೂಡ ಬಿಟ್ಟುಬಿಡ್ತಾರೆ. ಸೊ ಇವಾಗ ಈ ಘಟನೆ ನಡೆದು ಸುಮಾರು ಒಂದು 4 ವರ್ಷ ಆಗಿದೆ. ಶಾಂತಮ್ಮಜ್ಜಿಯವರ ಯಜಮಾನರಿಗೂ ಏನೂ ಆಗಿಲ್ಲ. ಆದರೆ ಶಾಂತಮ್ಮಜ್ಜಿಯವರು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ತಾರಕ ತೀರ್ಥದ ಒಂದು ನೀರು ಮತ್ತು ಆ ಒಂದು ಗುರುಚರಿತ್ರೆಯ ಪಠಣ ಎಷ್ಟಾಗುತ್ತೋ ಅವರು ಆ ಸೇವೆಯನ್ನು ಮಾಡಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಾರಕ ತೀರ್ಥದ ಒಂದು ನೀರನ್ನು ಕುಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಕಾನ್ಸೆಪ್ಟ್ ಒಂದೇ, ನಿಮ್ಮ ನಂಬಿಕೆ, ವಿಶ್ವಾಸ ಅದು ಸ್ವಾಮಿಯ ಸೇವೆಯಲ್ಲಿ ತುಂಬಾ ಮುಖ್ಯ. ಅದು ಏನೋ ಮಾಡ್ತೀನಿ, ಏನೋ ಸಾಧ್ಯನೇ ಇಲ್ಲ ಅದು. ಸೊ ನಿಮ್ಗೆಲ್ರಿಗೂ ಹೇಳೋದು ಒಂದೇ, ಕಷ್ಟ ಬರ್ತವೆ. ನೀವು ಸ್ವಾಮಿ ಸೇವೆ ಮಾಡಿದ್ರೂ ಕಷ್ಟ ಬರ್ತವೆ, ಸ್ವಾಮಿ ಸೇವೆ ಮಾಡಲಿಲ್ಲ ಅಂದರೂ ಕಷ್ಟ ಬರ್ತವೆ. ಆದರೆ ಸ್ವಾಮಿ ಸೇವೆ ಮಾಡ್ತಾ ಇದ್ದೀವಪ್ಪ, ನಮಗೆ ಕಷ್ಟನೇ ಬರಬಾರ್ದು, ನಮ್ಮ ಕಣ್ಣಲ್ಲಿ ನೀರೇ ಬರಬಾರ್ದು, ನಾವು ನೋವೇ ತಿನ್ನಬಾರ್ದು, ಅದು ಮೂರ್ಖತನ. ಯಾಕಂದರೆ ಪೂರ್ವಾಪರ ಕರ್ಮ ಅದು ಯಾರಿಗೂ ಬಿಟ್ಟಿಲ್ಲ, ನನಗೂ ಬಿಟ್ಟಿಲ್ಲ, ನಿಮಗೂ ಬಿಟ್ಟಿಲ್ಲ. ಸಾಕ್ಷಾತ್ ಬ್ರಹ್ಮಾಂಡ ನಾಯಕ ದತ್ತಾವತಾರಿ ಸ್ವಾಮಿ ಸಮರ್ಥರಿಗೂ ಕೂಡ ಜನ ಒಪ್ಕೊಳ್ಳಿಲ್ಲ. ಸ್ಟಾರ್ಟಿಂಗು ಏನೇನೋ ಅವರಿಗೆ ಕಷ್ಟ ಕೊಟ್ಟರು, ಏನೇನೇ ನೋವು ಕೊಟ್ಟರು, ಊಟ, ಉಪವಾಸ, ಕಷ್ಟ, ಕಾರ್ಪಣ್ಯ ಎಲ್ಲವನ್ನ ಅಳೆದು ತೂಗಿ ಅದರಲ್ಲಿಗೂ ಕೂಡ ಗೆದ್ದು ಬಂದರು ನಮ್ಮ ಸ್ವಾಮಿ ಸಮರ್ಥರು. ಸೊ ಅಂಥವರ ಸೇವೆ ನೀವು ಮಾಡಬೇಕು ಅಂದರೆ ಕಷ್ಟಗಳು ಸಹಜವಾಗಿ ಬರ್ತವೆ. ಸೊ ಈ ಒಂದು ಸೇವೆ ನೀವು ಮಾಡೋಂಗಿದ್ರೆ ಖಂಡಿತವಾಗಿ ಪ್ರಾರಂಭ ಮಾಡಿ. ಸೊ ದುಶ್ಚಟಕ್ಕೊಂದ ಅಂತ ಒಂದೇ ಅಲ್ಲ, ಏನೇ ಇರಲಿ ಅದು ಒಂದು ಮಹಾರಾಜರು ದಾರಿ ತೋರಿಸ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.